ಓಂ ಆಪಪ್ರಶೇ ಪಾರ್ಥಿವಾನ್ಯುರುರಜೋ ಅಂತರಿಕ್ಷಂ ಸರಸ್ವತೀ ನಿದಸ್ಪಾತು ತ್ರಿಶಧಸ್ತಾ ಸಪ್ತಧಾತುಃ ಪಂಚಜಾತಾ ವರ್ಧಯಂತಿ ವಾಜೇ ವಾಜೇ ಹವ್ಯಾಭೂತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಸಾಧಾರಣವಾಗಿ ತುಲಾರಾಶಿಗೆ ತುಂಬ ಚೆನ್ನಾಗಿದೆ, ಈ ವರ್ಷವೆಲ್ಲ ಅದ್ಭುತವಾಗಿದೆ ಹೀಗೆಲ್ಲ ಹೇಳ್ತಾ ಇರ್ತೀವಿ. ಆದರೆ ತುಲಾರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿನಿಂದ ತಾತ್ಕಾಲಿಕವಾಗಿ ಗುರುಬಲ ಇರೋದಿಲ್ಲ. 18ನೇ ತಾರೀಕು ಅಕ್ಟೋಬರ್ಗೆ ಗುರು ಬಂದು ನಿಮಗೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ. ಗುರು ದೃಷ್ಟಿ ನಿಮಗಿರಲ್ಲ, ಗುರುಬಲ ನಿಮಗಿರಲ್ಲ. ಒಟ್ಟು 48 ದಿನಗಳ ಕಾಲ ಗುರುಬಲ ಇರಲ್ಲ. ಹಾಗಾಗಿ ತುಲಾರಾಶಿಯವರು ನೀವೇನೇ ಕೆಲಸ ಮಾಡಬೇಕು, ಹೊಸದಾಗಿ ಏನಾದರೂ ಒಂದು ವ್ಯಾಪಾರ ಮಾಡಬೇಕು, ಏನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕು, ಒಂದು ಭೂಮಿ ಪೂಜೆ ಮಾಡಬೇಕು, ಒಂದು ಮನೆ ಕೆಲಸ ಶುರು ಮಾಡಬೇಕು, ಒಂದು ಬೋರ್ ಹಾಕಬೇಕು, ಒಂದು ವಿವಾಹ ಮಾಡ್ಕೋಬೇಕು, ಹೀಗೆ ನಿಮ್ದು ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಅಕ್ಟೋಬರ್ 18ನೇ ತಾರೀಕು ಒಳಗಡೆನೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಾದಮೇಲೆ ಗುರು ನಿಮಗೆ ಸಪೋರ್ಟ್ ಮಾಡಲ್ಲ, ಒಂದು 48 ದಿನ ಸಪೋರ್ಟ್ ಮಾಡಲ್ಲ. ಗುರು ನಿಮಗೆ ಧೈರ್ಯಾಧಿಪತಿ, ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ. ಈ 48 ದಿನಗಳು ನಿಮಗೆ ಧೈರ್ಯ ಕಮ್ಮಿ ಆಗುತ್ತೆ, ಸ್ವಲ್ಪ ಸಾಲಗಳು ಉತ್ಪತ್ತಿ ಆಗುತ್ತೆ, ಆರೋಗ್ಯದಲ್ಲಿ ಅಡಚಣೆ ಬರುತ್ತೆ, ತಾತ್ಕಾಲಿಕವಾಗಿ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಹಾಗಾಗಿ ಅಕ್ಟೋಬರ್ 18 ನಂತರ ಗುರು ದರ್ಶನ, ಗುರು ಪ್ರಾರ್ಥನೆ, ಗುರು ಸೇವೆ, ಗುರು ಮಂತ್ರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅಲ್ಲಿಗೆ ಗುರುವಿನ ಫಲ ನೋಡಿದ್ರಿ. ಇನ್ನು ನಿಮ್ಮ ರಾಶಿಯಿಂದ 11ನೇ ಮನೆ ಲಾಭಸ್ಥಾನಕ್ಕೆ ಅಧಿಪತಿಯಾದಂಥ ಸೂರ್ಯ 17ನೇ ತಾರೀಕಿನವರೆಗೂ 12ನೇ ಮನೆಯಲ್ಲಿದ್ದರೂ ಮಿತ್ರನ ಮನೆಯಲ್ಲಿರ್ತಾರೆ. ಲಾಭಾಧಿಪತಿ ನಷ್ಟದಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟೇ. ಅದೇ ನಿಮಗೆ 17ನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯ ಬರ್ತಾರೆ, ನೀಚ ಸ್ಥಾನ, ಡೆಬಿಲೇಟೆಡ್ ಪೊಸಿಷನ್. ಯಾವಾಗ 17ನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯ ಬಂದರೆ ನೀಚ ಸ್ಥಾನ ಆದ್ದರಿಂದ ನಿಮಗೆ ಲಾಭಗಳು ಸಿಗೋದಿಲ್ಲ. 17ನೇ ತಾರೀಕು ನಂತರ ಸ್ವಲ್ಪ ನಿಮಗೆ ಲಾಭಗಳು ಕಡಿಮೆ ಆಗುತ್ತೆ, ಅಪವಾದಗಳು ಬರುತ್ತೆ, ಅಪನಿಂದನೆಗಳು ಬರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಜಾಬ್ ಮಾಡುವಂಥವ್ರಿಗೆ, ಗೌರ್ಮೆಂಟ್ ಜೊತೆ ಒಂದು ಬಿಸ್ನೆಸ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಬರೀತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬಲಹೀನವಾಗುತ್ತೆ ಅಕ್ಟೋಬರ್ 17ರಿಂದ. ಅದಕ್ಕೋಸ್ಕರ ನೀವು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಸೂರ್ಯನ ದರ್ಶನ ಮಾಡುವಂಥದ್ದು, ಸೂರ್ಯನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ನಿಮ್ಮ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಇದ್ದು ತಾತ್ಕಾಲಿಕ ಕುಜ ದೋಷದಲ್ಲಿದ್ದಾರೆ. ಈ ತಿಂಗಳು 27ನೇ ತಾರೀಕಿನವರೆಗೂ ನಿಮಗೆ ತಾತ್ಕಾಲಿಕ ಕುಜ ದೋಷವೇ. ಸ್ವಲ್ಪ ಶುಭ ಕಾರ್ಯಕ್ಕೆ ಅಡೆತಡೆಗಳು ಬರುತ್ತೆ, ಪಾರ್ಟ್ನರ್ಸಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು, ನಿಮ್ಮ ಮಾತಲ್ಲಿ ಸ್ವಲ್ಪ ಬಲಹೀನ ಆಗೋದು, ಹಣ ಸಂಪಾದನೆ ಮಾಡೋದ್ರಲ್ಲಿ ವ್ಯತ್ಯಾಸ ಆಗೋದು, ವಿದ್ಯಾಭ್ಯಾಸದಲ್ಲಿ ಕೊರತೆ ಉಂಟಾಗೋದು ಎಲ್ಲವೂ ನಿಮಗೆ ಕಾಡುವಂಥ ಸಾಧ್ಯತೆಗಳು. ಹಾಗಾಗಿ ಕುಜನನ್ನು ಬಲ ಮಾಡೋದಕ್ಕೆ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿಯನ್ನು ದರ್ಶನ ಮಾಡುವಂಥದ್ದು, ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಕೇಳುವಂಥದ್ದು ಭಾಳ ಉತ್ತಮ. ಇದು ಅಕ್ಟೋಬರ್ 1ರಿಂದನೇ ಶುರು ಮಾಡಿಬಿಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ, ರಕ್ಷಣೆ ಮಾಡುವಂತಹ ಸ್ತೋತ್ರ, ಅದನ್ನು ಕೇಳೋಕ್ಕೆ ಶುರು ಮಾಡಿಬಿಡಿ. ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ ನಿಮಗೆ. ಇನ್ನು 2ನೇ ತಾರೀಕು ಬುಧ ತಮ್ಮ ಸ್ವಕ್ಷೇತ್ರದಲ್ಲಿರ್ತಾರೆ. ಈಗ ಸ್ವಕ್ಷೇತ್ರದಿಂದ ನಿಮ್ಮ ರಾಶಿಗೆ ಬರ್ತಾರೆ. ನಿಮ್ಮ ರಾಶಿ ಬುಧನಿಗೆ ಮಿತ್ರ ಸ್ಥಾನವೇ. ಆದರೆ ಪ್ರಸ್ತುತ ಶತ್ರುವಿನ ಮನೆಯಲ್ಲಿರ್ತಕ್ಕಂಥ ಶುಕ್ರ 12ನೇ ಮನೆಗೆ ಬರ್ತಾರೆ. ತನ್ಮೂಲಕ ಬುಧನ ಮನೆಯಲ್ಲಿ ಗುರು ರಿಟೇನ್, ತನ್ಮೂಲಕ
ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ, ಒಂದು ಪರಿವರ್ತನಾ ಯೋಗ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಅದರಿಂದ ಭದ್ರಯೋಗ ಮತ್ತು ಮಾಳವ್ಯ ಯೋಗ ಅಪ್ಲೈ ಆಗಿ ನಿಮ್ಮ ರಾಶಿ ಅಂದರೆ ದೇಹಕ್ಕೆ ಅಧಿಪತಿ ಹಾಗೂ ನಿಮ್ಮ ಅದೃಷ್ಟಕ್ಕೆ ಅಧಿಪತಿ, ನಿಮ್ಮ ಭಾಗ್ಯಕ್ಕೆ ಅಧಿಪತಿ ಅಂದರೆ ಸ್ಥಾನಗಳಿಗೆ ಹಾಗೂ ನಿಮ್ಮ ವ್ಯಯಸ್ಥಾನಕ್ಕೆ ಅಧಿಪತಿ ಅಂತ ಬುಧ ಶುಕ್ರರ ಪರಿವರ್ತನಾ ಯೋಗ 23ನೇ ತಾರೀಕುವರೆಗೂ ಇರೋದ್ರಿಂದ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆರೋಗ್ಯ ಬಲಿಷ್ಠ ಆಗುತ್ತೆ, ಅದೃಷ್ಟ ಉತ್ಪತ್ತಿ ಆಗುತ್ತೆ, ಭಾಗ್ಯಗಳು ನಿಮ್ಮ ಹುಡ್ಕೊಂಬರುತ್ತೆ. ಹಾಗೆ ವಿದೇಶಿ ಪ್ರಯಾಣ, ವಿದೇಶಿ ವಿದ್ಯೆ, ವಿದೇಶಿ ವ್ಯಾಪಾರ, ಉದ್ಯೋಗ, ವಿದೇಶಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಅಯನ ಶಯನ ಭೋಗ, ಒಳ್ಳೆ ನಿದ್ರೆ, ಒಳ್ಳೆ ಸುಖ, ಇವೆಲ್ಲವೂ ನಿಮಗೆ ಬುಧ ಶುಕ್ರರಿಂದ ಸಿಗುತ್ತೆ. ಅಂದರೆ ಈ ತಿಂಗಳು ಅಕ್ಟೋಬರ್ 18ನೇ ತಾರೀಕು ದಾಟಿಬಿಟ್ರೆ ನಿಮ್ಮನ್ನು ಕಾಪಾಡುವಂತಹ 2 ಗ್ರಹ ಯಾವುದು ಅಂದರೆ ಅದು ಬುಧ ಮತ್ತು ಶುಕ್ರ. ಇನ್ನು ಉಳಿದ ಗ್ರಹಗಳಿಗೆ ಯಾವುದಕ್ಕೂ ಬಲ ಇಲ್ಲ, ಯಾವುದಕ್ಕೂ ಇಲ್ಲ, ಗುರುವಿಲ್ಲ. ಶನಿ ಅಂತೂ ನೋಡಿ ನಿಮಗೆ 6ನೇ ಮನೆಯಲ್ಲಿದ್ದಾರೆ. ಶನಿ ಬಂದು ನಿಮಗೆ ಸುಖಸ್ಥಾನ, ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ ಶನಿ ಚೆನ್ನಾಗಿದ್ದಾರೆ. ಶನಿಯಿಂದ ಮಾತ್ರ ತೊಂದರೆ ಇಲ್ಲ ನೋಡಿ ನಿಮಗೆ. ಮೇಲಾಗಿ ತುಲಾರಾಶಿಗೆ ಅಧಿಪತಿಯಾದಂಥ ಶುಕ್ರನಿಗೆ ಶನಿ ಪರಮ ಮಿತ್ರನಾದ್ದರಿಂದ 3 ಗ್ರಹಗಳಾಯಿತು. ಬುಧ ಶುಕ್ರ ಹಾಗೂ ಶನಿ ನಿಮಗೆ ಚೆನ್ನಾಗಿದ್ದಾರೆ. ಉಳಿದಂತಹ ಕುಜ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ, ಸೂರ್ಯ ಚೆನ್ನಾಗಿಲ್ಲ. ಈ ಗ್ರಹಗಳನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಅಂತಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ಸ್ವಲ್ಪ ಆತುರ ಸ್ವಭಾವ ಬೇಡ. ಸಾಧ್ಯವಾದಷ್ಟು ಕೂಡ ನೀವು ಶಕ್ತಿಯಾಗಿ ಮತ್ತು ನಂಬಿಕೆಯಿಂದ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು ಮಂಗಳವಾರ ಜೊತೆಗೆ ಲಕ್ಷ್ಮೀ ನರಸಿಂಹ ಕರಾವಂಬ ಸ್ತೋತ್ರವನ್ನು ಕೇಳುವಂಥದ್ದು. ಸರಿ, ಈ ತಿಂಗಳಾಗಾದರೆ ಏನು ವಿಶೇಷತೆಗಳಿದೆ? 1ನೇ ತಾರೀಕು ಮಹಾನವಮಿ ಆಯುಧ ಪೂಜೆ ಇದೆ, 2ನೇ ತಾರೀಕು ವಿಜಯದಶಮಿ ಇದೆ. 2 ಭಾಳ ದೊಡ್ಡ ಕಾರ್ಯಕ್ರಮಗಳು ನಮಗೆಲ್ಲ. 9ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ತೆರೆಯುವಂಥ ದಿನ. ಅವತ್ತು ಪ್ರಾರಂಭ ಆದರೆ 23ನೇ ತಾರೀಕುವರೆಗೂ ಹಾಸನಾಂಬ ದೇವಿಯ ದೇವಸ್ಥಾನವನ್ನು ತೆಗೆದಿರ್ತಾರೆ. ಈ ಸಂದರ್ಭದಲ್ಲಿ ಆ ತಾಯಿಯನ್ನು ದರ್ಶನ ಮಾಡೋದು ಬಹಳ ಮುಖ್ಯ. ತ್ರಿಶಕ್ತಿ ಸ್ವರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪ. ಆದ್ದರಿಂದ ಆ ತಾಯಿಯನ್ನು ದರ್ಶನ ಮಾಡಿ, ಅದು ನಿಮಗೆ ತುಂಬಾ ಅನುಕೂಲಗಳು, ತಾಯಿಯ ಆಶೀರ್ವಾದ ಸಿಗುತ್ತೆ. ಜನರಲೈಸ್ ಆಗಿ ಏನಿದೆ, ಹೇಗಿದೆ ಅಂತ ನೋಡೋಣ. ಶುಭದಾಯಕ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಮಿತ್ರರಿಂದ ಸಹಾಯ, ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ, ತಿರುಗಾಟ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಬರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಜಯಪ್ರಾಪ್ತಿ ಇದೆ, ಧನಲಾಭ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಬುಧ ಎಕ್ಸಾಲ್ಟೆಡ್ ಆಗೋದ್ರಿಂದ, ಅಂದರೆ ಪರಿವರ್ತನಾ ಯೋಗದಲ್ಲಿ. ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಆಗುವಂಥದ್ದು, ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ಅಪಜಯವಾಗುವಂಥ ಸಾಧ್ಯತೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ರೂ ನೀವು ಡೌನ್ಫಾಲ್ ಆಗ್ತೀರಾ, ಹುಷಾರಾಗಿರಿ. ಪ್ರಯಾಣ, ಪುಣ್ಯಕ್ಷೇತ್ರಗಳ ದರ್ಶನ, ಧನಲಾಭ, ಮಿತ್ರರು ನಿಮಗೆ ಸಪೋರ್ಟ್ ಮಾಡ್ತಾರೆ, ವಾಹನ ಸೌಖ್ಯ ಮೊದಲಾದ ಫಲಗಳು ನಿಮಗೆ ಉತ್ಪತ್ತಿಯಾಗುತ್ತೆ. ಸ್ವಲ್ಪ ನೆಗೆಟಿವ್, ಮನಸ್ಸಿಗೆ ನಾನಾ ವಿಧ ಯೋಚನೆಗಳು, ಧನಹಾನಿ, ಸ್ವಲ್ಪ ದೇಹ ಜರ್ಜರಿತವಾಗುತ್ತೆ. ಕಾರಣಾಂತರಗಳಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣ್ಬೋದು. ವಿಶ್ರಾಂತಿ ಬೇಕಾಗಬಹುದು. ಯಾರನ್ನು ಪರಿಪೂರ್ಣವಾಗಿ ನಂಬಕ್ಕೆ ಹೋಗಬೇಡಿ, ಅದು ಭಾಳ ಮುಖ್ಯ. ಮೋಸ ಹೋಗೋದು ಮನುಷ್ಯನಿಗೆ ತುಂಬ ಈಸಿ ಆಗಿಬಿಟ್ಟಿದೆ ಈಗ. ಇನ್ನು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ, ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ, ಮೇಲಧಿಕಾರಿಗಳಿಂದ ಕಿರುಕುಳ, ಧನ ನಷ್ಟ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು. ಇನ್ನು ಕೆಲವೊಂದಿಷ್ಟು ಶುಭಗಳಿದೆ. ಏನಪ್ಪ ಅಂದರೆ ತಿಂಗಳ ಮೊದಲ 18 ದಿನಗಳು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಗುರುಬಲ ಹೋಗೋದ್ರಿಂದ ಸ್ವಲ್ಪ ನೆಗೆಟಿವ್ ಬರ್ಬೋದು. ದಾನ ಧರ್ಮಗಳಲ್ಲಿ, ಪೂಜೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಗುರುಗಳ ಆಶೀರ್ವಾದ ಸಿಗುತ್ತೆ. ನೂತನ ವಸ್ತ್ರಗಳು ಹಾಗೂ ವಸ್ತುಗಳನ್ನು ಖರೀದಿ ಮಾಡ್ತೀರ, ನೆಮ್ಮದಿಯ ವಾತಾವರಣ ಸಿಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಪ್ರಾಪ್ತಿ ಆಗುತ್ತೆ. ನೂತನ ಕೆಲಸ ಪ್ರಾರಂಭ ಮಾಡೋದು ಕೂಡ 18 ಅಕ್ಟೋಬರ್ ಒಳಗೆ ನೀವು ಮಾಡಿಕೊಂಡ್ರೆ ಅದೊಂದೇ ಸುಖ ಫಲ, ಧನಲಾಭ ಫಲ. ರೈತರಿಗೆ ಉತ್ತಮವಾದಂಥ ಯೋಗ, ವ್ಯವಸಾಯ ಹಾಗೂ ಧನಲಾಭ ಪ್ರಾಪ್ತಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ. ಹಾಲು ಮತ್ತು ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಶಾಪು, ಲ್ಯಾಬು, ಕ್ಲಿನಿಕ್ಕು, ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜು, ವೈದ್ಯಕೀಯ ವಿದ್ಯಾಭ್ಯಾಸದ ಮಕ್ಕಳು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಹಾಲಿನ ಸಂಬಂಧಪಟ್ಟಂಥ ವ್ಯಾಪಾರ ಹಾಗೂ ಹಾಲು ಉತ್ಪಾದಕರು, ಗೋವನ್ನು ಬೆಳೆಸುವಂಥವರು, ಹಾಲಿನ ಪ್ರಾಡಕ್ಟ್ಸ್ ಇದೆಯಲ್ಲ, ಈ ಪನ್ನೀರು, ಚೀಸು, ಈ ಥರದ್ದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಶರೀರದಲ್ಲಿ ಒಂದು ನವಚೈತನ್ಯ ಉತ್ಪತ್ತಿ ಆಗುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ 18ನೇ ತಾರೀಕು ಚೆನ್ನಾಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತೆ, ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಒಂದಂತೂ ಸತ್ಯ, ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ತಾತ್ಕಾಲಿಕ ಗುರುಬಲ ನಿಮಗೆ ಇಲ್ಲ ಅನ್ನುವಂಥದ್ದು ಸತ್ಯ. ಆ ಗುರುಬಲ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವೇನೂ ಕೂಡ ಗ್ರೇಟ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಸಾಧ್ಯವಾದಷ್ಟು ಮಲ್ಕೊಂಡಿದ್ದೀರಾ ಅಂದರೆ ಮೊದಲು ಕೂತ್ಕೊಳ್ಳಿ, ಆಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡಿ. ಒಂದೇ ಸಲ ನಿಂತ್ಕೋತೀನಿ ಅಂದರೆ ಸೊಂಟ ಹಿಡ್ಕೊಳ್ಳೋದು, ಜಾರ್ ಬೀಳೋದು, ಈ ಥರದ್ದು ಏನಾದರೂ ಆಗುತ್ತೆ. ಆ ಥರ ಆಗೋದು ಬೇಡ. ಸಾಧ್ಯವಾದಷ್ಟು ವಾಹನದಲ್ಲಿ ಓಡಿಸ್ಬೇಕಾದ್ರೆ ಹುಷಾರಾಗಿರಿ, ಎಚ್ಚೆತ್ಕೊಳ್ಳಿ. ಯಾವುದೇ ಥರದ್ದು ಭಯ ಬೇಡ. ನಿಮ್ಮ ಗಮನ ನಿಮ್ಮ ಜೀವನದ ಮೇಲಿರಲಿ. ತುಂಬ ಸ್ಪೀಡ್ ಆದರೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಸಹಜ ಮನುಷ್ಯನಿಗೆ ಇದು. ಬಟ್ ಈ ತಿಂಗಳು ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮರಿಬಾರ್ದು. ಸೂರ್ಯನಿಗೆ ನಮಸ್ಕಾರ ಮಾಡೋದು ಮಿಸ್ ಮಾಡಬೇಡಿ. ಗುರು ದರ್ಶನ, ಗುರು ಸೇವೆ, ಗುರು ಪ್ರಾರ್ಥನೆ, ಗುರು ಸ್ತೋತ್ರಗಳನ್ನು ಕೇಳೋದು ಮರಿಬೇಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಕೇಳೋದು ಮರಿಬೇಡಿ. ಅಕಸ್ಮಾತ್ ಯಾವುದಾದ್ರೂ ಮೇಜರ್ ಡಿಸಿಷನ್ಸನ್ನು ತಗೊಳ್ಳೇಬೇಕು ಈ ತಿಂಗಳು ಅಕ್ಟೋಬರಲ್ಲಿ ಮಾಡಲೇಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳು ಇದ್ದರೆ ಅದನ್ನು ಮಾಡಿಕೊಳ್ಳಿ. ದೊಡ್ಡ ದೊಡ್ಡ ಪರಿಹಾರಗಳು ಬೇಡ, ಸುಲಭ ಪರಿಹಾರ ಇದ್ದರೆ ಮಾಡಿಕೊಳ್ಳಿ. ಖಂಡಿತ ಅದು ನಿಮಗೆ ಸಂತೋಷ ಕೊಡುತ್ತೆ, ಯಶಸ್ಸನ್ನು ಕೊಡುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಯಪಟ್ಟರೆ ಸೋಲ್ತೀರಾ, ಧೈರ್ಯವಾಗಿದ್ದರೆ ಗೆಲ್ತೀರಾ. ಇದು ಒಂದು ಮಂತ್ರ ನಿಮಗೆ. ಭಯಪಟ್ಟರೆ ಸೋಲ್ತೀರಾ, ಧೈರ್ಯವಾಗಿದ್ದರೆ ಗೆಲ್ತೀರಾ. ಈ ಮಂತ್ರವನ್ನು ಸದಾಕಾಲ ನೀವು ನೆನಪಿಟ್ಕೊಳ್ಳಿ, ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.